ತಾಲೂಕಿನ ಅಳಗಿಕೆ ಗ್ರಾಮದ ರೈತ ಬಸಪ್ಪ ಪೂಜಾರಿ ವಿದ್ಯುತ್ ಅವಾಂತರಕ್ಕೆ ಬಲಿಯಾಗಿದ್ದಾನೆ. ಸರಿಯಾದ ಒಂದು ಸರ್ಕಾರಿ ಉಪಜೀವನಕ್ಕಾಗಿ ಸರ್ಕಾರಿ ಕೆಲಸ ಯಾವುದಾದ್ರು ಒದಗಿಸಿ ಆ ಕುಟುಂಬಕ್ಕೆ ತಾವು ತಾಲೂಕಾಡಳಿತ ಜಿಲ್ಲಾಡಳಿತ ಒಗ್ಗೂಡಿ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ನಾವು ತಮ್ಮೆಲ್ಲರ ಪರವಾಗಿ ನಮಗೆ ವಿನಂತಿ ಮಾಡ್ಕೊತಿದ್ದೀವಿ ಮತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ಲಚ್ಚಪ್ಪ ಜಮಾದಾರ್, ಈ ಅವಾಂತರಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ. ಜೆಸ್ಕಾಂ ಅಧಿಕಾರಿಗಳು ತಾವು ಮಾಡುವ ಕೆಲಸವನ್ನು ರೈತರಿಗೆ ಹಚ್ಚಿ ಇಂದು ರೈತನ ಬಲಿ ಪಡೆದಿದ್ದಾರೆ. ಇದಕ್ಕೆ ನೇರ ಹೊಣೆ ಜೆಸ್ಕಾಂ ಅಧಿಕಾರಿಗಳಾಗಿದ್ದಾರೆ. ಕೂಡಲೇ ಅವರನ್ನು ಅಮಾನತು ಮಾಡಿ ಬಡ ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳದಲ್ಲಿ ಮೃತ ರೈತ ಬಸಪ್ಪ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ನಾಳೆಗೆ ಇನ್ನೊಬ್ಬರಿಗೆ ಏರಿಸ್ತಾರೆ, ಮನಿಗೆ ಬಂದು ಕರ್ಕೊಂಡು ಹೋಗ್ಯಾರ ಇವತ್ತ. ಇನ್ನೊಬ್ಬರಿಗೆ ಯಾವ ಹುಡುಗ ಏನೋ ಕೆಲಸ ಮಾಡೋಣಪ್ಪ, ಈ ಮನುಷ್ಯ ಏನೋ ಮ್ಯಾಲ ಏರ್ಬೋದು ಅಂದ್ರೆ ಅವ್ನ ಮನೆಗೆ ಹೋಗಿ ಕರ್ಕೊಂಡು ಒಯ್ದು ಇವತ್ತ ಜೀವ ಹೊಡೆ ಕೆಲಸ ಮಾಡ್ತಾನೆ. ಇವತ್ತು ನಿಂಬಲ್ಲಿ ಪ್ರತಿಯೊಂದು KBದಾಗ ಒಂದು ನಿಮಿಷ ಕರೆಂಟ್ ತೆಗಿಬೇಕಾದ್ರೂ ರೆಕಾರ್ಡ್ ಇರ್ತದೆ, ದಾಖಲೆ ಆಗ್ತದೆ. ಎಷ್ಟು ನಿಮಿಷ ಕರೆಂಟ್ ಕೊಟ್ಟಿದ್ದು ದಾಖಲೆ ಆಗ್ತದೆ. ಮತ್ತೆ LC ತಗೊಂಡ್ರೆ ಯಾಕೆ ಕರೆಂಟ್ ಮತ್ತೆ ಅಲ್ಲಿ ಇತ್ತು? LC ತಗೊಂಡ ಮೇಲೆ ಇವತ್ತು ಆ ಕರೆಂಟ್ ಹ್ಯಾಂಗ್ ಬಂತು, ಆ ರೈತನ ಜೀವ ಹ್ಯಾಂಗ್ ಹೋಯ್ತು? ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಯಾವಾಗ ತನಿಖೆ ಆಗ್ತಪ್ಪ ಅಂದ್ರೆ ಅವ್ರ ಮೇಲೆ ಕೊಲೆ ಪ್ರಕರಣ ಮಾಡಿ ಇವತ್ತು ಕೇಸ್ ರಿಜಿಸ್ಟರ್ ಆಗಿ ಇವತ್ತು ಅದು ತನಿಖೆ ಆಗಬೇಕು. ಯಾರು ಇದ್ರ ತಪ್ಪಿಸ್ತಾರ? ಇವತ್ತು ಅಧಿಕಾರಿಗಳು ತಮ್ಮ ಜೀವನದಾಗ ತಮ್ಮ ಮನೆ ಕೆಲಸನ ಬಿಜಿ ಆಗಿ ಯಾವುದೋ ಫೋನ್ನಾಗ ಮಾತಾಡ್ಕೊತ ಯಾರಿಗೆ ತೋತಿನ ತಗೊಂಡಿನ ಅಂತ ಹೇಳ್ಕೊತ LC ಇವತ್ತ ನಿಮ್ಮ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಬಸಪ್ಪ ಪೂಜಾರಿ ಇವತ್ತು ಇಂಥ ಒಂದು ಇವತ್ತ ಜೀವ ಹಾನಿ ಆಗಿದೆ. ಇವತ್ತು ಅವ್ರ ಕುಟುಂಬ ಅವ್ರ ಮನೆ ಮುಳುಗ್ತಿ. ಇವತ್ತು ಒಬ್ಬ ರೈತ ಸತ್ರ ಅವ್ರ ಮನೆ ಮುಳುಗ್ತ, ಅವ್ರ ಅಣ್ಣತಮ್ಮರಿಗೆ ಅವರಿಗೆ ಆ ಒಂದು ಕುಟುಂಬ ತುಂಬಲಾರದ ನಷ್ಟ ಆಗ್ತದ. ಇವತ್ತು KB ಅವರು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅಧಿಕಾರಿಗಳು ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟಾರ ಇವತ್ತು ಯಾವ ಇದಕ್ಕೆ ಕಂಟ್ರೋಲ್ ಮಾಡಬೇಕಾಗಿತ್ತು ಅವ್ರ ಎಲ್ಲರ ಮ್ಯಾಗ ಕೊಲೆ ಪ್ರಕರಣ ದಾಖಲೆ ಮಾಡಿ ಇವತ್ತು ಏನಾದ್ರೂ ಅವರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಟ್ಟು ಇವತ್ತ ನೀವೇನು ಅವ್ರಿಗೆ ನೌಕರಿ ಕೊಡ್ತೀರಿ ಅವ್ರ ಕುಟುಂಬದಾಗ, ಇದು ನಾವು ಏನಪ್ಪಾ ಅಂದ್ರೆ ನೀವು ರೈಟಿಂಗ್ನಾಗ ನಿಮ್ಮ ಇಲಾಖೆಯಿಂದ ಒಂದು ನಮಗೆ ಕಾಗದನಾಗ ಬರೆದು ಕೊಟ್ರೆ ಇವತ್ತು ನಾವು ಹೋರಾಟ ಹಿಂಪಡಿತೀವಿ. ಅದು ಇವೆಲ್ಲ ಕಂಡೀಷನ್ ಆಗಬೇಕು. ಇವತ್ತು ಕೊಲೆ ಪ್ರಕರಣ ದಾಖಲೆ ಆಗಬೇಕು. ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮ್ಯಾಗ FIR ಆಗಬೇಕು. ಅಫಜಲ್ಪುರದಾಗ ಒಬ್ಬರು ಕೂಡ ಕೆಲಸ ಮಾಡಲ್ಲ, ಮತ್ತವ್ರಿಗೆ ಹೆಚ್ಚು ಕೆಲಸ ಮಾಡಿಸ್ತಾರೆ, ರೈತರಿಗೆ ಹೆಚ್ಚು ಕೆಲಸ ಮಾಡಿಕೊಡ್ತಾರೆ. ಅದಕ್ಕೆ ನೀವು ಇಲ್ಲಿ ತಾಲೂಕಾ ಆಫೀಸರ್ಗಳು ಯಾರು ಮಾತಾಡಬೇಡಿ ದಯಮಾಡಿ. ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಆಫೀಸರ್ಗಳು ಯಾರು ಅವ್ರು ಮಾತಾಡಿ. ಯಾಕಂದ್ರೆ ಇಲ್ಲಿ ತಾಲೂಕದಾಗ ಯಾವುದೇ ಇಲಾಖೆ ಇಲ್ಲ, ಇಲ್ಲಿ ಕಂಟ್ರೋಲ್ ಮಾಡಕ್ಕೆ ಇವ್ರ ಕೈಲಿ ಆಗಲ್ಲಾಗ್ಯದ. ಇವ್ರ ತಾಲೂಕದವ್ರು ಮಾತಾಡಿ ಏನು ಫೈದಾ ಇಲ್ಲ ನನಗೆ ಆ ಲೈನ್ಮನ್ ಮಾಡೋ ಕೆಲಸ ಇವತ್ತ ರೈತರಿಗೆ ಹೆಚ್ಚು ಕೆಲಸ ಮಾಡ್ಕೊಳ್ತಾರೆ. ಇಲ್ಲಿ ಅಫಜಲ್ಪುರದಾಗ ಸಾಕಷ್ಟು ಇವತ್ತು ಬೇರೆ ಬೇರೆ ಜಿಲ್ಲೆದಾಗ ಏನದ ಇಲ್ಲಿ ಅದು ಅಫಜಲ್ಪುರದಾಗ ಹೆಂಗದ ಪರಿಸ್ಥಿತಿ ಅಂದ್ರೆ ಎಷ್ಟು ಮಂದಿ ಲೈನ್ಮನ್ ಅರ ಇವತ್ತು ಹೊಸ ಮಂದಿಗೆ ಲೈನ್ಮನ್ ಕೊಂಬ ಏರ್ಸ್ರಿ. ಇಲ್ಲಿ ನಿಮ್ದು ನೋಡ್ತೀವಿ ನಾವು, ಒಬ್ರು ಕೊಂಬ ಇರಲ್ಲ, ಯಾರು ಕೊಂಬನೇ ಇರಲ್ಲ, ಬಹಳ ಮಂದಿ ಅರ ಇಲ್ಲಿ. ಅವ್ರು ಏನದ ಪೇಮೆಂಟ್ ತಗೋತಾರ, ಕುಂದಿರ್ತಾರ. ಇನ್ನೊಬ್ರಿಗೆ ಏನಪ್ಪಾ ಅಂದ್ರೆ ಇಂಥ ಅಮಾಯಕರಿಗೆ ಒಯ್ದು ಇವತ್ತು ಏನೋ ತಮ್ಮ ಉಪಜೀವನಕ್ಕ ಇವತ್ತು ನಮಗೆ ಜಮೀನಕ್ಕೆ ನೀರು ಬೇಕಂತ ತಿಳ್ಕೊಂಡು ಯಾರ ರೈತ ಮುಂದೆ ಬರ್ತಾನೆ ಆ ರೈತರಿಗೆ ಮೇಲೆ ಇರಿಸೋ ಕೆಲಸ ಇವತ್ತು KB ಲೈನ್ಮ್ಯಾನ್ಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಇದು ಏನಪ್ಪಾ ಅಂದ್ರೆ ಪ್ರತಿಯೊಂದು ಕಡೆ ಪ್ರತಿಯೊಂದು ಗ್ರಾಮದಾಗ ಇದು ನಡೆದು ಇವತ್ತು ಅಫಜಲ್ಪುರ ಅಂದ್ರೆ ಒಂದು 3 ಮಂದಿ ಲೈನ್ಮನ್ ಯಾರ ಅಂದ್ರೆ ಅವ್ರು ಒಬ್ರು ಇಟ್ಕೊಂಡಿರ್ತಾರೆ, ಒಬ್ರು ರೈತ ಕರ್ಕೊಂಡು ಹೋಗ್ತಾರೆ. ಊರಿಗೆ ಲೈನ್ಮನ್ ಎಲ್ಲೇ ಇರ್ತಾನ, ತಾಲೂಕಿನಾಗ ಇರ್ತಾನ, ಇಲ್ಲೇ ಇರ್ತಾನ, ಸೋಲಾಪುರಾಗ ಮಾಲ್ ಖರೀದಿಗೆ ಹೋಗ್ತಾನೆ, ಏನೋ ಮಜಾ ಮಾಡ್ಲಕ್. ಆ ಊರಾಗ ರೈತರಿಗೆ ಫೋನ್ ಮಾಡಿ ಹೇಳ್ತಾನ, ಅಲ್ಲಿ ಯಾವುದೋ ಭಾಗದಾಗ ಒಂದು TCದು ಪ್ರಾಬ್ಲಮ್ ಹೊಂಟದ, ಜರ ನೀವೇ ಜರ ನೋಡಂತ ಹೇಳ್ತಾನ. ಯಾರಿಗೆ ಕರೆಂಟ್ ನೀರಿನ ಅವಶ್ಯಕತೆ ಅದ ಆ ರೈತ ಫೋನ್ ಮಾಡಿದ್ರೆ ಹೇಳ್ತಾನ ಅಲ್ಲಿ ಫಾಲ್ಟ್ ಹೊಂಟದ, ನೀನೇ ಹೋಗಿ ಸ್ವಲ್ಪ ಅಟೆಂಡ್ ಮಾಡು ನೋಡು ಅಂತ ಹೇಳಿ ಲೈನ್ಮನ್ ಸಾಮಾನ್ಯವಾಗಿ ಇಲ್ಲಿ ಹೇಳ್ತಾ ಇದಾರ. ಅಂದ್ರ ಇವತ್ತು ಈ ಇಲಾಖೆಯ ಮೇಲಾಧಿಕಾರಿಗಳ ಕೆಲಸ ಏನು?
ಈ ಇಲಾಖೆ ಕೆಲಸ ಏನಿದು? ಇವತ್ತು ತಾಲೂಕು ಆಫೀಸರ್ ಇರ್ಬೋದು, ಜಿಲ್ಲಾ ಆಫೀಸರ್ ಇರ್ಬೋದು, ಇವತ್ತು ರಾಜ್ಯ ಮಟ್ಟದ ಆಫೀಸರ್ ಇರ್ಬೋದು, ಏನ್ ಮಾಡ್ಲಕತ್ತದ ಇಲ್ಲಿ? ಇದು ಸಾಕಷ್ಟು ಇವತ್ತು ಸುಮಾರು ಒಂದು 10 ಪ್ರಕರಣ ಕೇವಲ ಅಫಜಲ್ಪುರದಾಗ ನೀವು ತೆಗೆದ್ರಿ ಅಂದ್ರ 10 ಪ್ರಕರಣ ಸಿಗ್ತಾವ. ಇದೇ ರೀತಿ ರೈತರಿಗೆ ಮೇಲೆ ಏರಿಸಿ ಇವತ್ತು ಕೊಲೆ ಜೀವ ಹೊಡೆ ಕೆಲಸ ಇವತ್ತು ಕೆವಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಅವ್ರದ್ದು ನಿಲ್ಲಬೇಕಾದ್ರೆ ಇವತ್ತು ಯಾರ್ಯಾರು ಸಂಬಂಧಪಟ್ಟಾರ ಎಲ್ಲರ ಮ್ಯಾಗ ಕೊಲೆ ಪ್ರಕರಣ ಆಗಬೇಕು. ಅವನ ಜೀವ ಹೊಡೆದ ಕೇಸ್ ಅವ್ರ ಮ್ಯಾಗ ರಿಜಿಸ್ಟರ್ ಆಗಬೇಕು. ಎಲ್ಲ ಯಾರ್ಯಾರು ಅಧಿಕಾರಿಗಳಾರ ಅವ್ರ ಮ್ಯಾಲ ಇವತ್ತು ಆ ಜೀವ ಹೊಡೆದಾರ ತಿಳ್ಕೊಂಡು ಆ ಜೀವ ಹೊಡೆದ ಕೊಲೆ ಪ್ರಕರಣ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕು. ಇವತ್ತು ಮಿನಿಮಮ್ ಅಂದ್ರೆ ಕಮ್ ಸೆ ಕಮ್ ಅಂದ್ರೂ ಕೂಡ 1 ಕೋಟಿ ರೂಪಾಯಿ ನಮ್ಮ ಏನು ಬಸಪ್ಪ ಪೂಜಾರಿ ಆತ್ಮಹತ್ಯೆ ಇವತ್ತು ಅವನ ಜೀವ ಹೋಗ್ಯದ, ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅವ್ರ ಕುಟುಂಬದಾಗ ಇವತ್ತ ಒಂದು ಚಲೋ ಒಂದು ನೌಕರಿ ಕೊಡಬೇಕು. ಕೆಇಬಿ ಇಲಾಖೆಯಿಂದ ಒಂದು ನೌಕರಿ ಹೆಂಗಂದ್ರೆ ಸುಮ್ಮ ಎಲ್ಲರೂ ಪಿಯುನ ಕಸ ಹೊಡೆ ಕೊಟ್ಟರೆ ಬಹಳಷ್ಟು ಇಲಾಖೆದಾಗ ನೋಡ್ತೀವಿ ನಾವು. ಯಾರ ಮನ್ಯಾಗ ಸತ್ತಾರ, ಯಾರ ಮನ್ಯಾಗ ರೈತರ ಜೀವ ಹೋಗ್ಯದ ಅಂತ ರೈತರು ಇವತ್ತು ಅವ್ರ ಮನ್ಯಾಗ ಯಾರಿಗೆ ಸರ್ಕಾರ ನೌಕರಿ ಕೊಡ್ತಂದ್ರೆ ಇವತ್ತು ಹಾಸ್ಟೆಲ್ದಾಗ ಪಿಯುನ್ ಕೆಲಸ, ಇವತ್ತು ಕಸ ಹೊಡೆ ಕೆಲಸ ಇಂಥವ್ ಕೊಡ್ತಾರ. ಅದಕ್ಕೆ ದಯಮಾಡಿ ಇವತ್ತು ಇಲಾಖೆಯ ಏನೋ ಮೇಲಾಧಿಕಾರಿ ಬಂದಿರಿ ನೀವು, ಇವತ್ತು ಈ ಒಂದು ಕೇಸ್ ಯಾರು ಸಂಬಂಧಪಟ್ಟರು ಎಲ್ಲರ ಮೇಲೆ ಕೊಲೆ ಪ್ರಕರಣ ಕೇಸ್ ರಿಜಿಸ್ಟರ್ ಮಾಡಿ ಇವತ್ತು ಒಂದು ಒಳ್ಳೆ ಉನ್ನತ ಇವನಿಗೆ ಒಂದು ಚಲೋ ಪಗಾರ ಇರುವಂತ ಒಂದು ಇವತ್ತು ಅವ್ರ ಎಜುಕೇಶನ್ ಅವ್ರ ಮನೆಗೆ ಯಾರ್ದು ಎಜುಕೇಶನ್ ಆಗ್ಯದ ಅದಕ್ಕೆ ತಕ್ಕಂಗ ಇವತ್ತು ಒಳ್ಳೆ ಒಂದು ಅವನಿಗೆ ನೌಕರಿ ಕೊಡಬೇಕು. ಆ ನೌಕರಿ ಕೊಟ್ಟು ಇವತ್ತು ಆ ಕುಟುಂಬದ ಸಾಂತ್ವನ ಹೇಳಕ್ ಬರಬೇಕು. ಅಲ್ಲಿವರೆಗೆ ಇವತ್ತು ನಮ್ಮ ಹೋರಾಟ ನಿರಂತರ ಇರ್ತದ. ಇವತ್ತು ಇನ್ನು ಮುಂದೆ ಇಲ್ಲಿ